ಸರ್ ಈಗ ನಿಮಗೆ ಸ್ಥಾನಮಾನ ಸಿಗೋ ವಿಚಾರದಲ್ಲಿ ಈಗ ಸಿಕ್ಕಿರೋ ಸ್ಥಾನ ಖುಷಿ ಇದೆಯಾ ಹೇಗೆ ನೋಡಿ, ನಾನು ಬೇರೆ ಸಿಕ್ಕಿರೋದೇನಿಲ್ಲ. ಈಗ ಸಿಕ್ಕಾಲೆ 3 ವರ್ಷ ಆಯಿತು. ಮತ್ತೆ ಕಂಟಿನ್ಯೂ ಅದೆಲ್ಲ ಅಲ್ಲ, ಕಂಟಿನ್ಯೂ ಅಂತಂದರೆ ಅಲ್ಲಲ್ಲ. ಈಗ ನಾವು ಹೆಚ್ಚು ಕಡಿಮೆ 15-20 ದಿವಸ ಡೆಲ್ಲಿನಲ್ಲೇ ಆಯಿತು. ಅನೇಕ ಸಭೆಗಳಾಗುವಂಥ ಸಂದರ್ಭದಲ್ಲಿ ನಾನು ಇರಬೇಕಾಗಿತ್ತು, ಇದ್ದಿದ್ದೆ. ಈಗ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ರಿ ಸರ್, ಅಲ್ಲೇನಿದ್ದೀರಿ? ಹಿಂದೆನೂ ಇದ್ದೆ, ಈಗಲೂ ಇದ್ದೀನಿ. ಅಲ್ಲ, ಈಗ ತೃಪ್ತಿ ಅಂತ ಅದಲ್ಲ, ಕೆಲಸ ಮಾಡೋದ್ರಲ್ಲೇ ತೃಪ್ತಿ ಇದೆ, ಪ್ರಶ್ನೆ ಬೇರೆ. ಆದರೆ ನಾನು ಕೂಡ ಸಚಿವ ಆಕಾಂಕ್ಷೆ. 2ನೇ ಹಂತದ ಪುನರ್ರಚನೆ ಬಹುಶಃ 23-25 ಆಗ್ಬೋದು ಅಂತಕ್ಕಂಥ ನಿರೀಕ್ಷೆ ಇದೆ. ಅಲ್ಲಿನ ಚಲನವಲನ ಏನು ಅಂತಕ್ಕಂಥದ್ದು ಗೊತ್ತಿದೆ. ಎಲ್ಲ ಒಂದು ಕಡೆಗೆ ವಿಶ್ವಾಸ ಇದೆ. ಗೀತೆ ಅಲ್ಲ, ಮೊದಲು ಪುನರ್ರಚನೆಯಲ್ಲಿ ಸಚಿವ ಸಂಪುಟದಲ್ಲಿ ಬರಬೇಕು ಅಂತಕ್ಕಂಥ ಇಚ್ಛೆ ನಂದಿದೆ. ಏನಾಗ್ತದೆ, ಏನು ಕೊಡ್ತಾರೆ ಅಂತೇಳಿ, ಯಾವ ಖಾತೆ ಏನು ಅಂತಕ್ಕಂಥ ಪ್ರಶ್ನೆ ಅದು ಮುಖ್ಯಮಂತ್ರಿಗಳಿಗೆ, ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥದ್ದು. ನಾನು ಎಲ್ಲರನ್ನೂ ಭೇಟಿ ಮಾಡಿದ್ದೀನಿ. ನೋಡಿ, ರಾಜಕೀಯದಲ್ಲಿ ಯಾರು ಗ್ರೀನ್ ಸಿಗ್ನಲ್ಲು ಪಾಸಿಟಿವ್ ಆನ್ಸರ್ ಕೊಡೋದಿಲ್ಲ. ವಸ್ತುಸ್ಥಿತಿ ಏನು ಅಂತದ್ದು ಅವ್ರಿಗೆ ಅರ್ಥ ಆಗಿದೆ. ಬಹುಶಃ ಸೂಕ್ತವಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಮೂಲೆ ಗುಂಪಾಗಿದ್ದರೆ ನಾನು ಡೆಲ್ಲಿನಲ್ಲಿ ಎಷ್ಟು ದಿವಸ ಇದ್ದು ಕೇಂದ್ರದ ಎಲ್ಲರ ಸಚಿವರ ಹತ್ರ ರಾಜ್ಯದ ಸಮಸ್ಯೆಗಳನ್ನ ಮಾತಾಡೋಕ್ಕಾಗ್ತಿತ್ತ? ನನ್ನ ಪಾತ್ರ, ನನ್ನ ಇದೇನು ಅಂತಕ್ಕಂಥದ್ದು ನನಗೆ ಗೊತ್ತಿದೆ. ಯಾವ ರೀತಿ ರಾಜ್ಯಕ್ಕೆ, ಜಿಲ್ಲೆಗೆ, ಕ್ಷೇತ್ರಕ್ಕೆ ಜನಗಳ ಕೆಲಸ ಮಾಡಬೇಕು ಅಂತದ್ದು ನನಗೆ ಅರಿವಿದೆ, ವಿಶ್ವಾಸ ಇದೆ.